ನನಗೆ ಬಹಳಷ್ಟು ಜನ ನಮಗೆ ಹೆಚ್ಚರಿಗೆಲ್ಲ ನಮ್ಮ ಕರ್ನಾಟಕ ಅಂತಾರೆ, ನೀವು ಮರಾಠಿ ಕಲಿಯಿರಿ ಸರ್, ಮರಾಠಿ ಒಳ್ಳೆ ಹಾಸ್ಯ ಕಲೆ ಇದೆ, ನಿಮ್ಗೆ ಇನ್ನೂ ಡಿಮಾಂಡ್ ಬರ್ತದೆ. ತೆಲುಗು ಕಲಿಯಿರಿ ಸರ್, ತೆಲುಗು ಆಂಧ್ರದಲ್ಲಿ ಒಳ್ಳೆ ಡಿಮಾಂಡ್ ಇದೆ ನೀವು. ಸರ್ ನಾನು ಈ ಕರ್ನಾಟಕದಂತೆ ತಿಂಗಳಿಗೆ 20 ದಿನ ಮನೆಯಿಂದ ಹೊರಗಿರ್ತಾ ಇದ್ದೀನಿ. ನಾನು ಮನೆಗೆ ಹೋದ್ರೆ ನನ್ನ ಮನೆ ನೋಡು ಅಮ್ಮ ಯಾರು ಮೊದಲು ಮಗನಿಗೆ ಸ್ವಲ್ಪ ಕಣಕ ಇದೆ, ಅವರೆಲ್ಲ ಸ್ವಲ್ಪ ಕೈ ಇದೆ. ಇವಾಗ ತಿಂಗಳಿಗೆ 20-25 ದಿವಸ ಬೆಂಗಳೂರಲ್ಲಿ ನನ್ನ ಮಗಳು ನೋಡಿಲ್ಲ. ಇದು ಮರಾಠಿ ತೆಲುಗು ಬಂದು ಆಯಾ ರಾಜ್ಯಗಳಿಗೆ ಬೇರೆ ಹೋಗ್ಬಿಟ್ರೆ ಹೇಳ್ತೀನಿ ಗೊತ್ತಿಲ್ಲ. ಯಾಕೆ ಕನ್ನಡ ಮಾತಾಡಬೇಕಾದ್ರೆ ನಮ್ಮ ಮಾತೃಭಾಷೆ ಕನ್ನಡ. ನೀವೆಲ್ಲ ಕನ್ನಡದಿಂದ ಬಂದಿದ್ದೀರಿ, ನಿಮ್ಗೆ ಯಾಕಂದ್ರೆ ಇಂಗ್ಲಿಷ್ ನಲ್ಲಿ ಕನಸ್ಬಿಡುತ್ತಾ? ಮಾತೃಭಾಷೆಯಲ್ಲೇ ಕನಸುಗಳು ಬೀಳುತ್ತೆ. ಹಾಗೆ ಆಶಯವನ್ನು ಹೇಳೋದಕ್ಕೆ, ದುಃಖವನ್ನು ವ್ಯಕ್ತಪಡಿಸೋದಕ್ಕೆ ಅತ್ಯಂತ ಪ್ರಬಲವಾದಂತಹ ಭಾಷೆ ಮಾತೃಭಾಷೆ. ಯಾವುದೋ ಒಂದು ಆಟ ಪ್ರಕೃತಿ ಕೆಳಗಿದ್ರೆ ಓ ಮೈ ಗಾಡ್ ಅಂತ ನಾನು ಯಪ್ಪೋ ಸಟ್ಟೆ ಯಾಕೆ ಇಂಗ್ಲಿಷ್ ಇಲ್ಲೆಲ್ಲ ಕೇಳ್ತೇನೆ. ಕರ್ನಾಟಕದಲ್ಲಿ ನಮ್ಮ ಬಾಯಿಯಿಂದ ಬರುವಂತಹ ಭಾಷೆ ಮಾತೃಭಾಷೆ. ಚೆನ್ನಾಗಿ ಕೃಷ್ಣದೇವರ ಆಶ್ರಮದಲ್ಲಿ ಇರಬೇಕಾದ್ರೆ ಒಬ್ಬ ಪಂಡಿತ ಬಂದ, 32 ಭಾಷೆಗಳನ್ನ ಮಾತಾಡ್ತಿದ್ದ. ಪಂಡಿತ 32 ಭಾಷೆಗಳು, ವ್ಯಾಕರಣ, ಛಂದಸ್ಸು, ಅಲಂಕಾರ ಸಹಿತ ಮಾತಾಡ್ತಿದ್ದ. ಅವನೊಂದು ಚಾಲೆಂಜ್ ಆಗಿ ನಾವು ಕೃಷ್ಣದೇವರಲ್ಲಿ ನನ್ನ ಮಾತೃಭಾಷೆ ಯಾವುದು ಕಂಡಿದ್ದೀವಿ. ಅಷ್ಟು ಜನ ಬಂದಿದ್ರು, ಯಾರು ಇಲ್ಲ. ಯಾವ ಭಾಷೆ ಕೇಳಿದ್ರೆ ಆ ಭಾಷೆ ಉತ್ತರ ಕೊಡ್ತಾನೆ, ಯಾವ ಭಾಷೆ ಕೇಳಿದ್ರೆ ಆ ಭಾಷೆ ವ್ಯಾಕರಣ, ಛಂದಸ್ಸು, ಅಲಂಕಾರಗಳು ಹೇಳ್ತಾನೆ. ಗುರುವಿಂದ ಕೊಟ್ಟ ಕೃಷ್ಣದೇವರ ಏನ್ ಗತಿ. ಆಗ ಇದೊಂದು ಸಮಸ್ಯೆ ಪರಿಹಾರ ಹೇಳಿದ್ದು ಚೆನ್ನಾಗಿ ನಾವು ಕೃಷ್ಣ. ಯಾಕೆ ಹೇಳಿ, ನಮ್ಮ ಜೀವನ ಎಲ್ಲ ಸಮಸ್ಯೆಗಳಿಗೆ ಉತ್ತರ ಹಾಸ್ಯ ಪ್ರಜ್ಞೆ ಇದೆ ಅನ್ನೋದಕ್ಕೆ ಇದು ಸಾಕ್ಷಿ. ಸೆನ್ಸ್ ಆಫ್ ಹ್ಯೂಮರ್ ಯಾವ ಮನುಷ್ಯನಿಗೆ ಇರ್ತದೋ ಆ ಮನುಷ್ಯನಿಗೆ ಸಮಸ್ಯೆಗಳೇ ಬರೋದಿಲ್ಲ. ಚೆನ್ನಾಗಿ ನಾನು ಕಂಡಿದ್ದೇನೆ ಉತ್ತರ. ಅವ್ರ ಮಾತೃಭಾಷೆ ಯಾವಾಗ ನಾನು ಕಂಡಿದ್ದೀನಿ. ಕೃಷ್ಣರಲ್ಲಿ 30 ಜನ ಪಡೆಯುತ್ತೇಗಾಗಿಲ್ಲ ನಿನ್ ಕೈ ಅನ್ಸೋ ನೀವು ಅಂತ ನಾನೇನು ವಾದ ಮಾಡಲಿಲ್ಲ ರಾಜ್ಯರ ಜೊತೆ. ಅವನು ಇಂಗ್ಲಿಷ್